ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ಡೇಗೆ ಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 8 o'clock ಆಗಿದೆ. ಸೊ ತೋಟಕ್ಕೆ ಬಂದೆ. ಸೊ ಎತ್ತೇನಪ್ಪ ಇನ್ಫಾರ್ಮೇಷನ್ ಅಂದರೆ, ಸೊ ಬ್ಯಾಕ್ಟೀರಿಯಲ್ ಮೈಟು ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು, ಅದಾದಮೇಲೆ ನೆಕ್ಸ್ಟ್ ಫ್ರೂಟ್ ಬರೋರು ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು, ನೆಕ್ಸ್ಟ್ ಬಂದ್ಬಿಟ್ಟು ಆಂಥ್ರಾಕ್ನಸ್ಸು, ಸರ್ಕಸ್ಪುರ ಮತ್ತು ಆಲ್ಟರ್ನೇರಿಯಾ, ಕೊಟ್ರೋಟ್ರಿಕಮು. ಸೊ ಮೂತಿಕೊಳ್ಳಿ ರೋಗ ಬರ್ತಿದೆ, ಎಷ್ಟೋ ಕಡೆ ಕಂಪ್ಲೇಂಟ್ಸ್ ಇದೆ, ಮತ್ತು ಆಂಥ್ರಾಕ್ನಸ್ಸು ಇದೆ. ಅದು ಬಿಟ್ಟರೆ ಜಾಸ್ತಿ ಕಂಪ್ಲೇಂಟ್ಸ್ ಏನಪ್ಪ ಅಂದರೆ ಸರ್ಕಸ್ಪುರ. ಸೊ ಸರ್ಕಸ್ಪುರ ಯಾಕೆ ಬರುತ್ತೆ, ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಅದಕ್ಕೂ ಮುಂಚೆ ಏನಪ್ಪ ಅಂತಂದರೆ, ಸೊ ಎಷ್ಟೋ ಜನ ವೀಡಿಯೋನ ನೋಡ್ತಿದ್ದೀರಾ, ಎಷ್ಟೋ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದು ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಸೊ ಮೆಂಬರ್ಸ್ ಓನ್ಲಿ ವೀಡಿಯೋಸು ಇನ್ಮೇಲೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಬರುತ್ತೆ. ಆದಷ್ಟು ಈಗ ವೀಕ್ಲಿ ಒಂದು 2 to 3 ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಒಂದು 2 to 3 ವೀಡಿಯೋಸ್ ಮಾಡ್ತಿದ್ದೀನಿ ಅಂದರೆ, ಒಂದು ವೀಡಿಯೋ ಬಂದುಬಿಟ್ಟು ನಿಮಗೆ ಸೊ ಮೆಂಬರ್ಸ್ ಓನ್ಲಿ ವೀಡಿಯೋಸಲ್ಲಿ ಬಂದರೆ, ಇನ್ನೊಂದು ವೀಡಿಯೋ ಬಂದುಬಿಟ್ಟು ನಾರ್ಮಲ್ ಸಬ್ಸ್ಕ್ರೈಬರ್ಸ್ ಬರುತ್ತೆ. ಸೊ ಅಕಸ್ಮಾತ್ ಏನಾದರೂ ನಿಮಗೆ ಮೆಂಬರ್ಸ್ ಓನ್ಲಿ ವೀಡಿಯೋಸು ನಿಮ್ಗೆ ಬೇಕು ಅನ್ನೋ ಥರ ಇದ್ದರೆ, ನಿಮ್ಮ ಮೆಂಬರ್ಶಿಪ್ ತೊಗೊಂಡು ಬೇಕಿದ್ರೆ ನೀವು ವೀಡಿಯೋಸ್ನ ನೋಡ್ಕೋಬೋದು. ಸೊ 2 ವೀಡಿಯೋಸ್ ಮೆಂಬರ್ಸ್ ಓನ್ಲಿ ಬಂದರೆ, 1 ವೀಡಿಯೋ ನಾರ್ಮಲಾಗಿ ಸಬ್ಸ್ಕ್ರೈಬರ್ಸ್ ಬರುತ್ತೆ. ಸೊ ಈ ಥರ ಮಾಡೋಣ ಅಂತ ಅನ್ಕೋತಿದ್ದೀನಿ. ಸೊ ಯಾಕೆ ಅಂದರೆ, ಮೇಯ್ನಾಗಿ ನಮಗೂ ಸ್ವಲ್ಪ ತೋಟಗಳು ಅಂದರೆ, ಈಗ ಫ್ಲವರ್ ಹಾರ್ವೆಸ್ಟಿಂಗ್ ಇದೆ. ಸೊ ಫ್ಲವರ್ ಹಾರ್ವೆಸ್ಟಿಂಗ್ ಇರೋದ್ರಿಂದ ನಾನು ಮಾರ್ನಿಂಗು ಈಗ ಬೆಳಗ್ಗೆ ಒಂದು 10 o'clock ಆಗುತ್ತೆ ಮನೆಗೆ ಬರೋಷ್ಟೊತ್ತಿಗೆ, ಸೊ ಮಾರ್ಕೆಟಿಂದ. ಸೊ ಅದರಿಂದ ಸ್ವಲ್ಪ ನಮಗೂ ಟೈಮ್ ಮ್ಯಾನೇಜ್ ಮಾಡೋದಕ್ಕಾಗ್ತಿಲ್ಲ. ಸೊ ಈ ಕಡೆಯಿಂದ ಸ್ಪ್ರೇಸ್ ತೊಗೋಬೇಕಾಗುತ್ತೆ. ಸೊ ಅದು ಬಿಟ್ಟರೆ ದ್ರಾಕ್ಷಿ ಸ್ವಲ್ಪ ಇದೆ, ದ್ರಾಕ್ಷಿಗೂ ಸ್ಪ್ರೇಸ್ ತೊಗೋಬೇಕಾಗುತ್ತೆ ಅವಾಗವಾಗ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ನ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದಷ್ಟೇ. ಸೊ ಮೆಂಬರ್ಸ್ ಓನ್ಲಿ ವೀಡಿಯೋಸು 2 ವೀಡಿಯೋಸ್ ಬಂದರೆ ವೀಕ್ಲಿ, 1 ವೀಡಿಯೋ ಬಂದುಬಿಟ್ಟು ನಾರ್ಮಲ್ ವೀಡಿಯೋ ಬರುತ್ತೆ. ಸೊ ಅಕಸ್ಮಾತ್ ಏನಾದರೂ ನಿಮಗೆ ಏನಾದರೂ ಮೆಂಬರ್ಶಿಪ್ ತೊಗೊಳ್ಳೋದ್ರ ಇಂಟ್ರೆಸ್ಟ್ ಇತ್ತು ಅಂದರೆ, ಸೊ ಮೆಂಬರ್ಶಿಪ್ ತೊಗೊಳ್ಳಿ. ಸೊ ಈಗ ಎಲ್ಲ ತೆಗೆದುಬಿಟ್ಟಿದ್ದೀನಿ, ಫ್ಲವರಿಂಗ್ ಸ್ಟೇಜು ಮತ್ತು ಫ್ಲವರಿಂಗ್ ಸ್ಟೇಜ್ ಮೆಂಬರ್ಶಿಪ್ ತೆಗ್ದಿದ್ದೀನಿ. ನಿಮಗೆ ಒಂದು ಬಂದುಬಿಟ್ಟು ಗ್ರೀನ್ ಸ್ಟೇಜ್ ಅಂತ ಮೆಂಬರ್ಶಿಪ್ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ರೆಡಿ ಟು ಹಾರ್ವೆಸ್ಟ್ ಅಂತ ಮೆಂಬರ್ಶಿಪ್ ಇದೆ. ಸೊ ಇವೆರಡು ಬಿಟ್ಟರೆ ಇನ್ಯಾವುದೇ ಇಟ್ಟಿಲ್ಲ. ರೆಡಿ ಟು ಹಾರ್ವೆಸ್ಟ್ ಮೆಂಬರ್ಶಿಪ್ ಬಂದುಬಿಟ್ಟು ನಿಮಗೆ ಕನ್ಸಲ್ಟೆನ್ಸಿ ಗೈಡೆನ್ಸು ನಿಮ್ಗೆ ಬೇಕು ಅನ್ನೋ ಥರ ಇದ್ದರೆ, ಸೊ ವಾಟ್ಸಪ್ ಲಿಂಕ್ ಸಿಗುತ್ತೆ, ಅಲ್ಲೇ ನೀವು ಮೆಂಬರ್ಶಿಪ್ ತೊಗೊಂಡಿದ ತಕ್ಷಣ ಸೊ ನಮ್ಮನ್ನು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಅದು ಬಿಟ್ಟರೆ ನಿಮಗೆ ಇದು ಗ್ರೀನ್ ಸ್ಟೇಜ್ ಮೆಂಬರ್ಶಿಪ್ ತೊಗೊಂಡ್ರೆ ನಿಮಗೆ ನಾವು ಏನೇ ವೀಡಿಯೋಸ್ ಮಾಡಿದ್ರೂ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ನಿಮಗೆ ವೀಡಿಯೋಸು ಮೆಂಬರ್ಸ್ ಓನ್ಲಿ ವೀಡಿಯೋಸ್ ಹಾಕಿದಾಗ ಅದು ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಇದು ಇರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಸೊ ಯಾವ ಥರ ಸ್ಲರಿ ಮಾಡಬೇಕು. ಸೊ ಈಗ ನೋಡಿ, ಕಾಯಿ ಸೈಜಸ್ ಎಲ್ಲ ಲಾಸ್ಟು 15 days 20 days ನೋಡೋಕ್ಕೂ ಮುಂಚೆ ಯಾವ ಥರ ಇತ್ತು, ಸೊ ಈಗ ಯಾವ ಥರ ಬಂದಿದೆ ನೋಡಿ. ಆಲ್ಮೋಸ್ಟ್ ಒಂದು 250+ ರೀಚ್ ಆಗ್ತಾಯಿದೆ. ಸೊ ಎಲ್ಲ ಕಾಯಿ ಮತ್ತು ಕಲರ್ ನೋಡಿ ಯೂನಿಫಾರ್ಮ್ ಆಗಿದೆ. ಇವತ್ತುವರೆಗೂ ಕಲರ್ಗೆ ಅಂತ ಸ್ಪ್ರೇಸ್ ಏನು ತೊಗೊಂಡಿಲ್ಲ. ಸೊ ಯೂನಿಫಾರ್ಮ್ ಕಲರ್ ಬರ್ತಿದೆ, ಜೊತೆಗೆ ಸೈಜಸ್ಸು ಸ್ವಲ್ಪ ಚೆನ್ನಾಗಿ ಆಗ್ತಿದೆ ನೋಡಿ ಎಲ್ಲ ಆಲ್ಮೋಸ್ಟ್ 200-250 grams ಮೇಲೆ ಇದೆ ಸೈಜಸ್ಸು. ಸೊ ಈ ಥರ ಇರೋದ್ರಿಂದ ಯಾವ ಥರ ಸ್ಲರಿ ಮಾಡಬೇಕು. ಸೊ ಆಲ್ಮೋಸ್ಟ್ ನಾನು ಸ್ಲರಿ ಸ್ಟಾರ್ಟ್ ಮಾಡಿ ಒಂದು 15 days ಆಗಿದೆ. ಸೊ ಯಾವ ಥರ ಸ್ಲರಿ ಮಾಡಬೇಕು, ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಲರಿಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಇವಾಗ ಸೊ ಯಾವ ಥರ ಬ್ಯಾಕ್ಟೀರಿಯಲ್ ಮೈಟ್ ಕಂಟ್ರೋಲ್ ಮಾಡ್ಕೋಬೇಕು, ಸೊ ಆಂಥ್ರಾಕ್ನಸ್ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ಆಂಥ್ರಾಕ್ನಸ್ಸು ಮತ್ತು ಸರ್ಕಸ್ಪುರ, ಈ ಥರದ್ದು ಫಂಗಲ್ ಇನ್ಫೆಕ್ಷನ್ಸ್ಗೆ ಯಾವುದು ಚೆನ್ನಾಗಿ ಕೆಲಸ ಮಾಡೋವಂಥ ಔಷಧಿನ ಹೇಳ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಅಮಿಸ್ಟ್ರಾ ಟಾಪ್ ಬರುತ್ತೆ. ಸೊ ಅಮಿಸ್ಟ್ರಾ ಟಾಪ್ ಬಂದ್ಬಿಟ್ಟು 1 ml per ಲೀಟ್ರು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ನಿಮಗೆ ನೆಟಿವೋ ಬರುತ್ತೆ. ಸೊ ನೆಟಿವೋ ಬಂದ್ಬಿಟ್ಟು 0.5 grams per ಲೀಟ್ರು. ಸೊ ಪ್ರಿಕಾಷನರಿ ಸ್ಪ್ರೇ ಆದರೆ, ಸೊ ಅಕಸ್ಮಾತ್ ಏನೋ ಸ್ವಲ್ಪ ಇದೆ, ಸ್ಪ್ರೆಡ್ಡಿಂಗ್ ಇದೆ ಅನ್ನೋ ಥರ ಇದ್ದರೆ 0.7 grams ತೊಗೋಬೇಕಾಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ, ಬ್ಯಾಕ್ಟೀರಿಯಲ್ ಬೈಟು. ಮೇಯ್ನಾಗಿ ಬ್ಯಾಕ್ಟೀರಿಯಲ್ ಬೈಟ್ಗೆ ಸೊ ಪ್ರಿಕಾಷನರಿ ಸ್ಪ್ರೇಸ್ ಅಂತ ಬಂದಾಗ ನಿಮಗೆ ಸೊ ಕೋನಿಕಾ 2 grams ತೊಗೋಬೋದು. ಅದು ಬಿಟ್ಟರೆ ನೆಕ್ಸ್ಟು ಕ್ರೋಕೋ ಮತ್ತು ಕಾಸುಕಮೆಸಿನ್ ತೊಗೋಬೋದು. ರೋಕೋ ಬಂದುಬಿಟ್ಟು 1 gram per ಲೀಟ್ರು, ರೋಕೋ ಬಂದುಬಿಟ್ಟು 1 gram per ಲೀಟ್ರು, ಕಾಸುಕಮೆಸಿನ್ ಬಂದುಬಿಟ್ಟು 2 ml per ಲೀಟ್ರು. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಪ್ರೇ ಏನಪ್ಪ ಅಂತಂದರೆ, ಆಪ್ಷನ್ ಬಂದುಬಿಟ್ಟು ಕ್ಯಾಪ್ಟಾಫು ಮತ್ತು ಸೆನ್ಚಾರ್ 40 ತೊಗೋಬೋದು. ಸೊ ಕ್ಯಾಪ್ಟಾಫ್ ಬಂದುಬಿಟ್ಟು 2 grams per ಲೀಟ್ರು ಮತ್ತು ಸೆನ್ಚಾರ್ 40 ಬಂದುಬಿಟ್ಟು 2 ml per ಲೀಟ್ರು. ಮತ್ತು ಸ್ಟೆಪ್ರೋಸೈಕ್ಲಿನ್ ಟ್ಯಾಗ್ಮೈಸಿನ್ ಅಂತ ಬರುತ್ತೆ. ಸೊ ಸ್ಟೆಪ್ರೋಸೈಕ್ಲಿನ್ ಬಂದುಬಿಟ್ಟು 0.5 grams per ಲೀಟ್ರು. ಸೊ ಇವು 3 ಬಂದುಬಿಟ್ಟು ನಿಮಗೆ ಪ್ರಿಕಾಷನರಿ ಸ್ಪ್ರೇಸು ಚೆನ್ನಾಗೂ ಕಂಟ್ರೋಲ್ ಮಾಡುತ್ತೆ, ಮತ್ತು ಪ್ರಿಕಾಷನರಿ ಆಗಬೇಕಿದ್ರು ನೀವು ಸ್ಪ್ರೇಸ್ನ ತಗೋಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಫ್ರೂಟ್ ಬೋರರ್ ಕಂಪ್ಲೇಂಟ್ಸ್ ಸ್ವಲ್ಪ ಜಾಸ್ತಿ ಬರ್ತಿದೆ. ಸೊ ಫ್ರೂಟ್ ಬೋರರ್ಗೆ ಯಾವ ಥರ ಸ್ಪೇಸ್ ತೊಗೋಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಫ್ರೂಟ್ ಬೋರರ್ಗೆ ಬಂದ್ಬಿಟ್ಟು ನಿಮಗೆ ಮೇಯ್ನಾಗಿ ಇವಾಮ್ಯಾಕ್ಟಿನ್ ಬೆಂಜೈಟ್ ತೊಗೋಬೋದು. ಸೊ ಇವಾಮ್ಯಾಕ್ಟಿನ್ ಬೆಂಜೈಟ್ ಬಂದ್ಬಿಟ್ಟು 1 gram per ಲೀಟ್ರು. ಸೊ ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಕೊರೋಸಿನ್ ಅಂತ ಬರುತ್ತೆ. ಸೊ ಕೊರೋಸಿನ್ ಬಂದ್ಬಿಟ್ಟು
0.4 ml 0.45 ml ತೊಗೋಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಕಟಾನ ಅಂತ ಬರುತ್ತೆ. ಸೊ ಕಟಾನ ಬಂದ್ಬಿಟ್ಟು 0.5 ml ಪರ್ ಲೀಟ್ರು ಸ್ಪ್ರೇ ಡೋಸೇಜು. ಸೊ ಕಟಾನ ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿದೆ ರಿಸಲ್ಟು, ನೋಡ್ಕೊಂಡು ಆದಷ್ಟು ಅಕಸ್ಮಾತ್ ಕಟಾನ ಸಿಗೋ ಥರ ಇದ್ದರೆ ನಿಮ್ಮ ಕಡೆ, ಸೊ ಕಟಾನ ಅಂತ ಬರುತ್ತೆ. ಸೊ ಅದನ್ನು ತೊಗೊಳ್ಳಿ. ಸೊ ಇದು ಇವತ್ತಿನ ಇನ್ಫಾರ್ಮೇಷನು. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟೋ ಜನ ಹೊಸಬ್ರು ಚಾನಲ್ ನೋಡ್ತಿರ್ತೀರ, ಸೊ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಸೊ ಆದಷ್ಟು ಅದೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅಕಸ್ಮಾತ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಿಮಗೆ ಕಮೆಂಟಲ್ಲಿ ಹಾಕಿ. ಸೊ ನಾನು ಆದಷ್ಟು ಕಮೆಂಟ್ಸಲ್ಲಿ ನೋಡಿ ನಿಮಗೆ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.